ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ದಾವಣಗೆರೆ ಕಡೆ ಹೊರಟಿದ್ದೀನಿ. ಮನೇಲಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ಇವತ್ತು ಮಂಗಳವಾರ, ಟೈಮ್ ಬಂದು ಆಲ್ರೆಡಿ 10:30 ಆಯಿತು. ಇಷ್ಟೊತ್ತಿಗೆ ಹೋಗಬೇಕಾಗಿತ್ತು. ಲೇಟ್ ಆಗುತ್ತೆ. ಇಲ್ಲಿಂದ ದಾವಣಗೆರೆ ಒಂದು 2 ಗಂಟೆ 2.25 ಗಂಟೆ ಜರ್ನಿ ಇದೆ ನಮಗೆ. ಸ್ವಲ್ಪ ಬೇಗ ಹೋದರೆ ರಿಟರ್ನ್ ನಾವು ಬೇಗ ಬರ್ಬೋದು. ಇಲ್ಲ ಅಂತಂದರೆ ಆ ಕಡೆಯಿಂದ ಲೇಟಾಗಿ ಏನಾದರೂ ಬಂದರೆ ಮತ್ತೆ ನಮ್ಗೆ ಈ ಕಡೆ ಹೊನ್ನಾಳಿಂದ ಈ ಕಡೆ ಬಸ್ ಸಿಗೋಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗೋಣ ಅಂದ್ಕೊಂಡೆ, ಆದ್ರೂ ಲೇಟಾಗೋಯ್ತು. ನಾನು ನನ್ನ ಫ್ರೆಂಡು ಹೋಗ್ತಾಯಿದ್ದೀವಿ. ಅಲ್ಲೊಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹಾಗೆ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬನ್ನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಯಿತಾ. ಒಂದು ಗಂಟೆ ಹಿಂದೆ ಏನು ಕಳ್ತಾ ಇದ್ರು ಅಂದರೆ, ನಾವು ಅಪ್ಪಾಜಿ ಬಂದು ಹುಷಾರಾಗಿ ಹೋಗಿ ಬರ್ರಿ, ದುಡ್ಡೇನಾದರೂ ಬೇಕಾ ಅಂತ ನನಗೆ ಕೇಳ್ತು. ಅದಕ್ಕೆ ಅವರಿಗೆ ಅವರಪ್ಪ ನೆನಪಾಗಿ ಅಳ್ತಾ ಇದ್ರು. ನಮ್ಮಪ್ಪನೇ ನಿಮ್ಮಪ್ಪ ಇದ್ದಂಗೆ ಇದ್ದಾಗ ಎಲ್ಲ ಅಳ್ಬಾರ್ದು. ಓಕೆ, ತಿನ್ನೋರ್ ಥರ ಕಾಣಿಸ್ತೀವ ಇಲ್ಲ? ಯಾಕೆ ತಿನ್ನಲ್ವಾ? ಲಾಗ್ ಮಾಡ್ತಿರ್ತಾರಲ್ಲ, ನಿಮ್ಮ ಅಂಗಡಿ ಕೂಡ ತೋರಿಸ್ಬಿಟ್ಟು ಇಲ್ಲಿ ಪಲಾವ್ ಚೆನ್ನಾಗಿ ಅಂಗಡಿ ನಿಮ್ದು ಅಂಗಡಿದು ಹಾಕ್ತಿರ್ತಾರೆ ವಿಡಿಯೋ ಅಂದೆ. ಓಕೆ, ಮತ್ತೆ ಮಗ ತೋರಿಸು, ತೋರಿಸು. ಹಾರ್ಲಕಾಯಿ ತಿಂತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ಜೊತೆಗೆ ಪೇರ್ಲೆ ಹಣ್ಣು ಮತ್ತೆ ಹಲಸಿನ ಹಣ್ಣು ಮತ್ತೆ ಶೇಂಗಾ ಮಿಠಾಯಿ ಇರ್ತಲ್ವಾ, ಅದು ಇಲ್ಲೇ ದಾವಣಗೆರೆ ಪಾರ್ಕ್ ಹೆಸರು ಗೊತ್ತಿಲ್ಲ, ಬಟ್ ಹಂಗೆ ತಿನ್ಕೊಂಡು ಹಂಗೆ ಬರ್ತಾ ಇದ್ವಿ. ಇಲ್ಲೊಂದು ಪಾರ್ಕ್ ಕಾಣಿಸ್ತು, ಹಂಗೆ ಸ್ವಲ್ಪ ಕುತ್ಕೊಂಡಿದ್ದು ಹೋಗೋಣ ಅಂತ ಬಂದ್ವಿ. ಕೆಲಸ ಎಲ್ಲ ಮುಗೀತು, ನಾವು ಬಂದಿದ್ದು ಕೆಲಸ ಎಲ್ಲ ಅದಾದಮೇಲೆ ತಿಂಡಿ ತಿನ್ಕೊಂಡು ಬಂದು ಹಾಗೆ ಸ್ವಲ್ಪ ಕುತ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಪಾರ್ಕು ತುಂಬ ಚೆನ್ನಾಗೈತೆ ನೋಡೋಕ್ಕೆಲ್ಲ. ದೇವರು ಕೂಡ ಹೌದು, ದೇವರೈತೆ. ಅಲ್ಲಿ ಆಮೇಲೆ ಚಂದಾಗ ಪೂಜೆ ಮಾಡಿ ಇವಾಗ ಇದನ್ನೆಲ್ಲ ತಿಂದು ನೆಮ್ಮದಿಯಾಗಿ ಕುತ್ಕೊಂಡು ಸ್ವಲ್ಪ ಹೊತ್ತು ಹೋಗೋಣ ಅಂದ್ಕೊಂಡಿದ್ದೀವಿ. ಇವ್ರೇನೋ ಮಾತಾಡಬೇಕು, ಇವ್ರೇನು ಮಾತಾಡಲ್ಲ. ಇವರು ಆಮೇಲೆ ಮಾತಾಡ್ತೀನಿ, ಇವಾಗ ಮಾತಾಡೋದು ಏನೋ ಮಾತಾಡಬೇಕು. ಸ್ವಲ್ಪ ತಿಂದು ಎಲ್ಲ ಸುಧಾರಿಸ್ಕೊಂಡು ಆಮೇಲೆ ಮಾತಾಡ್ತಾರೆ. ಸ್ವಲ್ಪ ಡೀಪಾಗಿ ಏನೋ ಮಾತಾಡ್ಬೇಕಂತೆ, ಮಾತಾಡ್ತಾರೆ. ಆಮೇಲೆ ಸಿಗ್ತೀವಿ. ಬಾಯ್.
ಚೆನ್ನಾಗಿದೆ ಪಾರ್ಕ್. ನಮ್ಮೂರ ಹತ್ರನೂ ಯಾವುದಾದ್ರೂ ಒಂದು ಈ ಥರ ಇರಬೇಕಿತ್ತು ಅಲ್ಲ. ಯಾವಾಗಾದರೂ ಬೇಜಾರಾದಾಗ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇದಕ್ಕೆ. ಯಾಕೆ ಚಪ್ಪಿಟ್ಟೆ ಚೆನ್ನಾಯ್ತಲ್ಲ, ಚೆನ್ನಾಗಿ ಕಾಣಿಸ್ತದೆ. ಚೆನ್ನಾಗಿ ಕಾಣಿಸ್ತದೆ ನೋಡೊಳ್ಳೆ. ಆಯ್ತು ಅಲ್ಲಿಂದ ಲವರ್ಸ್ ಕೊಟ್ಟಿದ್ದಾರೆ ಈ ಕಡೆ ತೋರಿಸಿದ್ದಾರೆ ಸುಮ್ಮನೆ ನೋಡ್ರಿ ಓದಕ್ಕಂತ ಕಳ್ಸಿರ್ತಾರೆ. ಪಾರ್ಕಲ್ಲಿ ಬಂದು ಹೋಗ್ತಾ ಇದ್ದಾರೆ. ಏನೋ ಒಂದು ಮಾಡಲಿ ಬಿಡು ಪಾಪ. ಯಾಕೆ ಸಾರಿ, ಏನೋ ಸುಮ್ಮನೆ ಮಿಸ್ಸಾಗಿ ತಮಾಷೆ ಮಾಡಬೇಕು, ಬೇಜಾರಾಗಬೇಡಿ. ಬಟ್ ಎಲ್ಲರೂ ಕೆಲವರು ಇರ್ತಾ ಇರ್ತಾರೆ. ತಮಾಷೆ ಏನಲ್ಲ, ನೀನು ಹೇಳಿದ್ ನಿಜಾನೇ. ತಂದೆ ತಾಯಿ ಕಷ್ಟಪಟ್ಟು ಓದಕ್ಕೆ ಅಂತ ಕಳಿಸಿರ್ತಾರೆ. ಬಟ್ ಇವರು ಅದು ಅಂತ ಗೊತ್ತಾಗುತ್ತೆ. ಏನು ಗೊತ್ತಾ, ಅದೊಂದು ಏಜು ಆ ಥರ ಮಾಡಬಾರ್ದು ಅಂತ. ತಂದೆ ತಾಯಿ ಮಾತು ಕೇಳಿದ್ರೆ ಯಾರೂ ಹಾಳಾಗಲ್ಲ. ಅವ್ರ ಮಾತು ಕೇಳಿದ್ರೆ ಪಕ್ಕ ಉದ್ಧಾರ ಆಗ್ತಾರೆ. ಅವ್ರು ಬಿಟ್ರೆ ಇನ್ನು ಯಾರ ಕೈ ಹಿಡಿಯಲ್ಲ. ಹಿಂಗೆ ಹೋಗೋಣವ. ಅಲ್ಲೊಬ್ರು ಬರ್ತಿದ್ದಾರೆ ನೋಡ್ರಿ ಫ್ರೆಂಡ್ಸ್. ಲೇಟ್ ಆ್ಯಂಡ್ ಲೇಟೆಸ್ಟು. ಏನು ಮಾಡ್ತಾ ಇದ್ದೆ? ಅಲ್ಲ, ದೇವ್ರಿಗೇನು ಅಪ್ಲಿಕೇಶನ್ ಆಗ್ತಾ ಇದ್ಯಾ? ಏನೋ ಫೋಟೋ ಹೊಡ್ಕೊಂಡು ಬಂದು ದೇವರಿಗೆ ಮುಗಿದು ಫೋಟೋ ಹೊಡ್ಕೊಂಡು ಬಂದ್ಯಾ? ದೇವರಿಗೆ ಕೈ ಮುಗಿದು ನಾನೆಲ್ಲೋ ದೇವರಿಗೇನೋ ದೊಡ್ಡದಾಗಿ ಅಪ್ಲಿಕೇಶನ್ ಆಗ್ತಿದೆ ಅನ್ಕೊಂಡೆ. ಏನು ಅಪ್ಲಿಕೇಶನ್ ಹಾಕಿದ್ರು ದೇವರು ಬೇಕಲ್ಲ, ಕೊಡ್ಬೇಕಲ್ಲ. ಕೊಡ್ತಾನೆ, ಯಾಕೆ ಕೊಡಲ್ಲ? ಅಂದರೆ ತಾಳ್ಮೆ ಇರ್ಬೇಕು ನಮಗೆ ಕಾಯೋಷ್ಟು. ಪೇಷನ್ಸ್. ಟ್ರೈನ್ ಫಾಸ್ಟ್ ಹೋಗ್ತಾರೆ. ನಮ್ಗೆ ಒಂದೇ ಸಲ ಎಲ್ಲ ಬೇಕು ಬೇಕು ಅಂದರೆ ಎಲ್ಲಿಂದ ಕೊಡ್ತಾನೆ? ಒಂದು ಸ್ವಲ್ಪ ಅಪ್ಲಿಕೇಶನ್ ಹಾಕಿ ವೆಯ್ಟ್ ಮಾಡಬೇಕು ಬರೋ ತನಕ. ವೇಟ್ ಮಾಡಬೇಕು. ಓ, ಇವಾಗ ಅಪ್ಲಿಕೇಶನ್ ಹಾಕ್ಬಿಟ್ಟಿನಿ ಬಾ ಬಾ ಅಂದರೆ ಹೆಂಗೆ? ಗಣಪತಿ ಸಿಂಗಲ್ ಬಾಯ್ ಬರ್ತಾ ಇದ್ದಾರೆ ನೋಡಿ ಇಲ್ಲೊಬ್ರು. ನಂಬ್ತೀನಿ, ಯಾರನ್ನೂ ನಂಬಕ್ ಹೋಗಲ್ಲ. ಸಿಂಗಲ್ ಮನುಷ್ಯರು ಮಾತ್ರ ನಂಬಾರ್ದು ಈ ಕಾಲದಲ್ಲಿ. ಯಾಕೆ ನಂಬಾರ್ದು ಮನುಷ್ಯನ? ನಂಬಿಕೆ ಇರಬೇಕು, ಬಟ್ ಎಷ್ಟು ಇರಬೇಕು ಅಷ್ಟು ಇರಬೇಕು. ಜಾಸ್ತಿ ಯಾರು ಅತಿಯಾಗಿ ಜಾಸ್ತಿ ಆ ಕಡೆಯಿಂದ ಹೊರಗೆ ಹೋಗ್ಬೋದಾ? ಹೋಗೋದಾಗ ಇದೆಯಲ್ಲ ಅಲ್ಲಿ ಆಸೆ ಇದೆ. ಮತ್ತೆ ನೀನೇನೋ ಮಾತಾಡ್ತೀನಿ ಅಂದರೆ ಸಪ್ರೇಟ್ ಇಲ್ಲೇ ಮಾತಾಡ್ತಾರೆ. ಅದೆಲ್ಲ ಕುತ್ಕೊಂಡು ಹೇಳೋಣ. ಎಲ್ಲರೂ ಊಟ ಮಾಡಿದ್ರ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಯಾರು ಕೇಳಿದ್ರು ನೀನು ಚೆನ್ನಾಗಿದ್ಯಾ ಅಂತ ಇವಾಗ? ಯಾರು ಕೇಳಿದ್ರು ಇವಾಗ? ಹೇಳ್ಬಾರ್ದಿನ್ನ. ಹೇಳಿ ಹೇಳಿ ಹೇಳಿ, ಪರವಾಗಿಲ್ಲ ಹೇಳು. ಇಲ್ಲಿ ನೋಡು ಮರ ಇಲ್ಲೇ ಕುತ್ಕೊಳ್ಳೋಣ. ಓ, ದೊಡ್ಡ ಮರ, ಹಳಿ ಮರ ನೋಡ್ರಿ. ಬಾ ಇಲ್ಲೇ ಕುತ್ಕೊಳ್ಳೋಣ. ಏನು ವಿಷಯ ಹೇಳಬೇಕು ಅಂತಂದರೆ, ಇವತ್ತು ನಾವು ನಮ್ಮೂರಿಂದ ದಾವಣಗೆರೆಗೆ ಬರಬೇಕಾದ್ರೆ ಒಂದು ಇನ್ಸಿಡೆಂಟ್ ನಡೀತು ಬಸ್ಸಲ್ಲಿ. ಅದ್ರ ಬಗ್ಗೆನೇ ಇವತ್ತು ಹೇಳಬೇಕು ಅಂತ ಅಂದ್ಕೊಂಡ್ವಿ. ಅದನ್ನು ಮಿಸ್ಟೇಕ್ ಮಾಡಿದವ್ರ ಬಾಯಿಂದಲೇ ಕೇಳೋಣ. ಹೇಳಿ. ಹಾಯ್ ಫ್ರೆಂಡ್ಸ್, ಏನಿಲ್ಲ, ಸುರುವನಿಂದ ದಾವಣಗೆರೆಗೆ ಟಿಕೆಟ್ ತಗೊಂಡಿದ್ವಿ. ಟಿಕೆಟ್ ಎಲ್ಲ ತಗೊಂಡಾಯಿತು. ಇನ್ನು ಸ್ವಲ್ಪ ದೂರ ಬರಬೇಕಷ್ಟೇ, ದಾವಣಗೆರೆ ಹತ್ರ ಬರಬೇಕು. ಅದು ಟಿಕೆಟ್ ಕೈಯಲ್ಲಿ ಇಟ್ಕೊಂಡಿದ್ದೆ, ಅದು ಹೆಂಗೆ ಮಿಸ್ ಆಯ್ತು ಅಂತ ಗೊತ್ತಾಗ್ಲಿಲ್ಲ. ಕೈಯಿಂದ ಮಿಸ್ ಆಗಿಬಿಟ್ಟು ಆಮೇಲೆ ಟಿಕೆಟ್ ಚೆಕ್ಕಿಂಗಿಗೆ ಬಂದಿರೋ ಸ್ಪಾಟ್ಗಳು. ಚೆಕಿಂಗ್ ನಮಗೆ ಗೊತ್ತಿರಲಿಲ್ಲ ಅವ್ರು ಬರ್ತಾರಂತ. ಅವ್ರು ಯಾವ ಟೈಮಲ್ಲಿ ಬರ್ತಾರಂತ ಗೊತ್ತಿಲ್ಲ. ಬಟ್ ಟಿಕೆಟ್ ಕೈಯಲ್ಲಿ ಇರಲೇಬೇಕಾಗಿತ್ತು, ನನಗೆ ಗೊತ್ತಿರಲಿಲ್ಲ ಅದು ಇದಾಗೋದು ಅಂತ. ಕೆಲವ್ರು ಹೇಳ್ತಾ ಇರ್ತಾರೆ, ನನಗೆ ಅದು ಇವತ್ತೇ ಗೊತ್ತಾಯಿತು. ಬಂದು ಚೆಕಿಂಗ್ ಅಂತ ಬಂದರು, ಟಿಕೆಟ್ ಕೇಳಿದ್ರು, ಇಲ್ಲ ಸರ್ ಈ ಥರ ಮಿಸ್ ಆಗಿದೆ ಅಂತೇಳಿ. ಬಸ್ಸೆಲ್ಲ ಒಳಗಡೆ ವಸ್ತು ಎಲ್ಲ ಹುಡುಕಿದ್ವಿ,
ಸಿಗ್ಲಿಲ್ಲ ಅದು. ಅವರು ಮೂವರಿಂದ ಸೇರಿಸಿ 1000 ರೂಪಾಯಿ ಫೈನ್ ಹಾಕಿದ್ದಾರೆ. 1,500 ಫೈನ್ ಅಂತ ಫೈನ್ ಅಂದ್ರು. ಹಾಕಿದ್ದಾರೆ. ನಮ್ಮ ಹತ್ರ ಇರೋದೇ 200. ನಾವೇನೋ ಸ್ವಲ್ಪ ಗೌರ್ಮೆಂಟ್ ಬಸ್ ಅಂತ ಫ್ರೀ ಅಂತ ಒಂದು 200 ಎಷ್ಟು ಬೇಕೋ ಅಷ್ಟೇ ತಗೊಂಬಂದಿರ್ತೀವಿ. ಇದ್ದಂಥವ್ರು ತಂದಿರ್ತಾರೆ, ಇಲ್ದಂಥವ್ರು ಏನೂ ಇಲ್ಲ, ಕೂಲಿ ಮಾಡ್ಕೊಂಡು ತಿನ್ನೋರು. ತಗೊಂಬಂದು ಬೇಕೇ ಬೇಕು ಅಂತ ಒತ್ತಾಯದಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಯಾರಿಗೆ 200 ರೂಪಾಯಿ ಇದೆ, 200 ರೂಪಾಯಿದಲ್ಲಿ ಹೆಂಗ್ರಿ 1,500 ಕೊಡೋಣ, ಆಮೇಲೆ 200 ಕೊಡ್ರಿ ಅಂತ ಇಸ್ಕೊಂಡ್ರು. ಬಟ್ ಏನೋ ಆ ಜಾಗನೇ ಇದೇ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು, ದಾವಣಗೆರೆಗೆ ಯಾವಾಗೂ ಬಂದಿಲ್ಲ. ಮೂವರು ಬಂದು ಎಲ್ಲಿ ಇಳಿಬೇಕಂತ ಏನೂ ಗೊತ್ತಾಗ್ತಿಲ್ಲ, ಏನು ಮಾಡಬೇಕು. ಅಡ್ರೆಸ್ ಗೊತ್ತಿದ್ರು ಕೂಡ ಬಸ್ ಸಹಿತನೂ ಕಂಡಕ್ಟರ್ ಈ ಜಾಗ ಇಳಿಸ್ತೀರಿ ಅಂತನೂ ಎಲ್ಲಿ ಇಳಿರಿ ಅಂತಲೂ ಇಳಿಸೋದಿಲ್ಲ. ಅದೆಲ್ಲೋ ಬಂದು ಇಳಿರಿ ಅಂತ ಇಳಿಸ್ಬಿಟ್ಟು ಸುಮ್ಮನೆ ಹೋಗ್ಬೇಕು. ಯಾರು ಏನಾಯಿತು ಅಂದರೆ ಟಿಕೆಟ್ನ ನಾವು ಜವಾಬ್ದಾರಿಯಿಂದ ಇಟ್ಕೋಬೇಕಾಗಿತ್ತು. ನನಗೆ ಗೊತ್ತಿತ್ತು ಟಿಕೆಟಿಂಗ್ಗೆ ಚೆಕಿಂಗಿಗೆಲ್ಲ ಬರ್ತಾರೆ ಅಂತ. ನನಗೆ ಗೊತ್ತಿರಲಿಲ್ಲ. ಅಂದರೆ ನಾನು ಇವ್ರ ಕೈಲಿ ಇತ್ತಲ್ವ ಟಿಕೆಟು ಇಟ್ಕೊಂಡಿರ್ತಾರೆ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಅದೇ ಟೈಮ್ಗೆ ಚೆಕಿಂಗಿಗೆ ಅಂತ ಬಂದ್ಬಿಟ್ರು. ನಮ್ಮ ಹತ್ರ ಟಿಕೆಟ್ ಇರಲಿಲ್ಲ. ಅದು ನಮ್ಮದು ತಪ್ಪು, ಟಿಕೆಟ್ ಇರಲಿಲ್ಲ. ಆದರೆ ಅದನ್ನು ಅವರು ನೀಟಾಗಿ ಸ್ವಲ್ಪ ನಮಗೆ ಹೌದು ಇನ್ಮೇಲೆ ಈ ಥರ ಎಲ್ಲ ತಪ್ಪು ಮಾಡಬೇಡಿ ಅಂತ ಹೇಳಿದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಅವರು 1,500 ಫೈನ್ ಕಟ್ಟಲೇಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಸರ್ ನಾವು 3 ಜನ ಬಂದಿರೋದು, ಹೆಣ್ಮಕ್ಳು ಬಂದಿರೋದು, ನಮ್ಮ ಜೊತೆ ಯಾರೂ ಇಲ್ಲ, ನಮಗೆ ಸಿಟಿ ಗೊತ್ತಿಲ್ಲ, ದಾವಣಗೆರೆ ಸಿಟಿ ನಮಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿರೋದು, ನಮಗೆ ಇಂಥ ಅಡ್ರೆಸ್ಸಿಗೆ ಇಳಿಸಿ ಅಂತ ನಾವು ಬಸ್ ಹತ್ಬೇಕಾದ್ರೆ ಕಂಡಕ್ಟರಿಗೆ ಹೇಳಿದ್ದೀವಿ. ಆಮೇಲೆ ಅವರು ಎಲ್ಲೋ ಇಳಿಸ್ಬಿಟ್ಟು ಇಲ್ಲೇ ಇಳಿರಿ ಸರ್ ಹೇಳಿ, ಯಾವ ಅಡ್ರೆಸ್ ಹೇಳಿ ಅಂತಂದ್ರೂ ಹೇಳಲಿಲ್ಲ. ಗೌರ್ಮೆಂಟ್ ಬಸ್ಸವರು ಈ ಥರ ಮಾಡೋದು ತಪ್ಪು ಅಂತ ಹೇಳ್ತೀನಿ. ನಾವೇನೋ ಸ್ವಲ್ಪ ಎಜುಕೇಟೆಡ್ ಇದ್ದೀವಿ, ಎಲ್ಲೋ ಒಂದು ಕಡೆ ಇಳಿಸಿದ್ರು, ಆಟೋದವ್ರನ್ನ ಕೇಳಿಕೊಂಡು ಮತ್ತೆ ಬಂದ್ವಿ. ಬಟ್ ಯಾರಾದರೂ ಅನ್ಎಜುಕೇಟೆಡ್ ಇದ್ದವರು, ಏಜ್ ಆಗಿರೋರು ಇದ್ದವರು, ಅವ್ರೇನಾದ್ರು ಈ ಥರ ಬಂದು ಅವ್ರನ್ನ ಈ ಥರ ಇಳಿಸಿದ್ರೆ ಏನು ಮಾಡ್ಬೇಕು ಹೇಳಿ. ಏನೋ ಮನುಷ್ಯರು ಅಂದಮೇಲೆ ಒಂದಲ್ಲ ಒಂದು ತಪ್ಪು ಮಾಡ್ತಾರೆ, ಯಾರೂ ತಪ್ಪು ಮಾಡಲ್ಲ ಅಂತ ಹೇಳಲ್ಲ. ಅದನ್ನು ಸ್ವಲ್ಪ ಈ ಥರ ಮಾಡಿ, ಈ ಥರ ಹೋಗಿ ಹಿಂಗೆ ಮಾಡಿ ಅಂತ ಹೇಳಿದ್ರೆ ಒಳ್ಳೆಯದು. ಅವರು ಮತ್ತು ಹೈಯರ್ ಆಫೀಸರ್ಸ್ಗಳವರೆಲ್ಲ ಮತ್ತು ಗೌರ್ಮೆಂಟ್ ಜಾಬಲ್ಲಿರೋರು ಅವರು ಎಲ್ಲರೂ ಮೂರು ಜನ ಇದ್ದರು. 3 ಜನನೂ ಗೌರ್ಮೆಂಟ್ ಡ್ಯೂಟಿಲೇ ಇರೋರು. ಗೌರ್ಮೆಂಟ್ ಡ್ಯೂಟಿಲಿದ್ದು ಈ ಥರ ಮಾಡೋದು, ಅದು ಗಂಡು ಮಕ್ಕಳಾಗಿ ಈ ಥರ ಮಾಡಿದ್ದು ಅಸಹ್ಯ ಅಂತ ಅನ್ನಿಸ್ತು ನನಗೆ. ಒಂದು ಕ್ಷಣ ಅವರು ಇಲ್ಲೇ ಇಳಿರಿ ಅಂದಿದ ತಕ್ಷಣ ನಾನು ಬೈದ್ಬಿಟ್ಟೆ, ನೀವು ಹೆಣ್ಮಕ್ಳಿಗೆಲ್ಲ ಈ ಥರ ಎಲ್ಲ ಹಿಂಗೆ ಮಾಡಿದ್ರೆ ಹೆಂಗೆ ಅಂತ. ಬಸ್ ನಂಬರ್ನ ನೋಡ್ಕೊಬೇಕಾಗಿತ್ತು. ನಾನು ಅರ್ಜೆಂಟಲ್ಲಿ ಆ ಬಸ್ ನಂಬರ್ನ ನೋಡ್ಕೊಳ್ಳಿಲ್ಲ. ಅದೊಂದು ಸ್ವಲ್ಪ ಇವತ್ತು ಬೇಜಾರಾಯಿತು. ಯಾರೇ ಆದ್ರೂ ಅಷ್ಟೇ ಟಿಕೆಟ್ನ ಕಳ್ಕೊಬೇಡಿ, ಟಿಕೆಟ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಈ ಥರ ನಮಗಾಗಿದ್ದ ಥರ ನಿಮ್ಗೆ ಆಗೋದು ಬೇಡ. ಸರ್ ನಮ್ಮ ಹತ್ರ ಇರೋದೇ 200 ರೂಪಾಯಿ, ನಾವು ಬಂದಿರೋದೇ 3 ಜನ ಹೆಣ್ಮಕ್ಳು ಬಂದಿದ್ದೀವಿ ಸರ್, ಏನು ಮಾಡೋಣ ನಾವು, 200 ರೂಪಾಯಿನ ನೀವು ಇಸ್ಕೊಬಿಟ್ರೆ ಅಂತಂದರೆ ಅವ್ರು ಏನೂ ಟೆನ್ಷನ್ ತಗೊಳ್ಳಿಲ್ಲ. ನಾವೇನು ಮಾಡೋಣ, ನಿಮ್ಮ ತಪ್ಪು ಅಂತ ಇರೋ 200 ರೂಪಾಯಿನೂ ದುಡ್ಡು ಇಸ್ಕೊಂಬಿಟ್ರು. ಇದು ಒಂದು ಸ್ವಲ್ಪ ಕನ್ಸರ್ನ್ ಇಟ್ಕೊಂಡ್ರೆ ಒಳ್ಳೇದು ಅನ್ಕೋತೀನಿ. ಅಷ್ಟೊಂದು ಎಜುಕೇಟೆಡ್ಗಳಾಗಿ ಗೌರ್ಮೆಂಟ್ ಆಫೀಸರ್ಸ್ಗಳಾಗಿ ಈ ಥರ ಮಾಡೋದು ತಪ್ಪು. ಇವರು ಬೆಳಗ್ಗೆಯಿಂದ ಅದೇ ಯೋಚನೆಯಲ್ಲಿದ್ದಾರೆ. ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಟಿಕೆಟು ತಗೊಂಡಿದ ಮೇಲೆ ಮನೆಗೆ ಬಂದು ಅರ್ಧಾಕ್ಬಿಡಿ. ಅಲ್ಲಿ ಮುಟ ಟಿಕೆಟ್ ಸುಮ್ಮನೆ ಅಲ್ಲೇ ಕೈಯಲ್ಲಿ ಇಟ್ಕೊಂಡು ಯಾವುದೋ ಚಿಂತೆಯಲ್ಲಿ ಇಟ್ಕೊಂಡು ಅಲ್ಲೇ ಬಿಸಾಕ್ಬಿಡಿ ದಯವಿಟ್ಟು. ಇವತ್ತಂದ್ರೆ ತುಂಬ ಬೇಜಾರಾಗ್ತಿದೆ, ಬೆಳಗಿಂದ ಅದೇ ಇದರಲ್ಲೇ ಇದ್ದೀನಿ. ಟಿಕೆಟನ್ನು ಮಾತ್ರ ಭದ್ರವಾಗಿ ತಗೊಬಂದು ಮನೇಲಿ ಬೇಕಾದ್ರೆ ನಿಮ್ಮ ಮನೆ ಒಳಗಡೆ ಹೊರಗಡೆ ಬಿಸಾಕ್ಬಿಡಿ, ಏನೂ ಬೇಜಾರಿಲ್ಲ. ಅಲ್ಲಿವರೆಗೂ ಟಿಕೆಟ್ ಮಾತ್ರ ಭದ್ರವಾಗಿ ಕೈಯಲ್ಲಿ ಇಟ್ಕೊಳ್ರಿ, ಇಲ್ಲ ಪರ್ಸಲ್ಲಿ ಏನಾದ್ರು ಬ್ಯಾಗಲ್ಲಿ ಏನಾದ್ರು ಹಾಕಿಟ್ಕೊಂಡ್ಬಿಡಿ. ಎಲ್ಲ ಲೈಫ್ ಅಂದಮೇಲೆ ಎಲ್ಲನೂ ಒಂದು ಮಿಸ್ಟೇಕ್ಗಳು ಆಗೇ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇದು ಒಂದು ಅನುಭವ ಅನ್ಕೊಂಡು ಸುಮ್ಮನೆ ಇರೋ, ನೀನು ಅದನ್ನು ಚಿಂತೆ ಮಾಡಬೇಡ. ಆವಾಗಲೇ ಇಂದನೂ ಅದನ್ನು ಚಿಂತೆ ಮಾಡ್ತಿದ್ಯಾ, ಏನೂ ಇಲ್ಲ. ಇದೊಂದು ಲೈಫಲ್ಲಿ ಒಂದು ನಮ್ಗೆ ಅನುಭವ ಆಗಬೇಕಾಗಿತ್ತಾ, ಆಯಿತು ಅಷ್ಟೇ, ಏನಿಲ್ಲ. ನಾವೇನು ಯಾರನ್ನು ಕೊಲೆ ಮಾಡಿಲ್ಲ, ಎಲ್ಲಿ ಹೋಗಿ ದರೋಡೆ ಮಾಡಿಲ್ಲ, ಏನು ಮಾಡಿಲ್ಲ. ಅಲ್ಲಿ ಆ ಥರ ಮಾಡಬಾರ್ದಿತ್ತು. ಕಂಡಕ್ಟರ್ ಅವರು ಇಂಥ ಜಾಗದಲ್ಲೇ ಹೋಗಿ ಕರ್ಕೊಂಡು ಬಿಡ್ತಾರಂತ ಅದೇ ನಮ್ಗೆ ಬಸ್ಸಲ್ಲಿ ಹತ್ತಿರ್ತೀವಿ, ಹೌದಾ? ಅವ್ರು ಅರ್ಧದಲ್ಲೇ ಬಿಟ್ಟು ಇಳಿರಿ ಅಂದ್ರೆ ಯಾರು ತಾನೇ ಬಸ್ಸಲ್ಲಿ ಬಸ್ ಕಂಡಕ್ಟರ್ನ ಮತ್ತೆ ಡ್ರೈವರ್ನ ದೇವರು ಅಂತ ಅನ್ಕೊಂಡು ಬಸ್ ಹತ್ತಿರ್ತೀವಿ. ಅವರೇ ಈ ಥರ ದೆವ್ವಗಳಾಗಿ ವರ್ತನೆ ಮಾಡಿದಾಗ ಬೇಜಾರಾಗುತ್ತೆ. ನಾವೇನೋ ಸ್ವಲ್ಪ ಎಜುಕೇಟೆಡ್ ಇದ್ವಿ, ಅವರೆಲ್ಲ ಇಳಿಸಿದ್ರು ಬಂದ್ವಿ. ಬಟ್ ಅನ್ಎಜುಕೇಟೆಡ್ ಇರೋರು, ವಯಸ್ಸಾಗಿರೋರು ಆದರೆ ತುಂಬ ಕಷ್ಟ ಆಗುತ್ತೆ. ಓಕೆ ಬಾಯ್. ಯಾರು ನಮ್ಮ ಥರ ಮಿಸ್ಟೇಕ್ನ ಮಾಡಬೇಡಿ. ದಯವಿಟ್ಟು ಎಲ್ಲರೂ ಜಾಗೃತರಾಗಿರಿ ಎಲ್ಲ ವಿಚಾರದಲ್ಲೂ. ಹೊರಗಡೆ ಬಂದಾಗ ಮಾತ್ರ ತುಂಬ ಹುಷಾರಾಗಿರಿ. ಬಸ್ಸಲ್ಲಿ, ಆಟೋದಲ್ಲಿ ಎಲ್ಲರೇ ಆಗಲಿ ಸ್ವಲ್ಪ ಹುಷಾರಾಗಿ ಓಡಾಡಿ.
ಕೇಳ್ಕೊಂಡು ಫಸ್ಟ್ ಹತ್ತಿ, ಇಲ್ಲಾಂದರೆ ಅರ್ಧದಲ್ಲೇ ಬಿಟ್ಟು ಹೋಗ್ತಾರೆ. ನಮಗೆ ಬಿಟ್ಟು ಹೋದ್ರಲ್ಲ ಆ ಥರ ಬಿಟ್ಟು ಹೋಗ್ತಾರೆ. ದಯವಿಟ್ಟು ಯಾರು ಮುಂಜಾಗ್ರತೆ ಹುಷಾರಾಗಿರಿ ಅಷ್ಟೇ. ಬಾಯ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಏನಾರು ಅಕಸ್ಮಾತ್ ಆಯಿತು ಅಂದರೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಬಾಯ್. ಚೆನ್ನಾಗೈತಿ ಬಸ್ ಸ್ಟ್ಯಾಂಡ್ ಮಾತ್ರ. ಸ್ಟೋರು ಒಳ್ಳೆ ಮಾಲ್ ನೋಡ್ದಂಗೆ ಆಕತ್ತಲ್ಲ. ಚೆನ್ನಾಗಿತ್ತು. ಬೆಂಗಳೂರಿನಾಗ ಹೆಂಗೆ ಐತೆ ಹಾಂ, ಓರಿಯಲ್ ಮಾಲ್ ಸೂಪರ್ ಐತೆ ಬೆಂಗಳೂರು. ಓರಿಯಲ್ ಅಲ್ಲ, ಅದು ಓರಿಯನ್. ಯಾವುದೋ ಓರಿಯ ಓರಿಯನ್ ಮಾಲ್ ಅಂತ ನಾನು ಮೊಬೈಲ್ ಒಳಗೆ ಕೇಳಿರೋದು, ನಾನೇನು ನೋಡಿಲ್ಲ. ಅಲ್ಲಿ ಪೊಲೀಸರು ಇದ್ದಾರೆ. ಇರಲಿ. ಒಂದು ದಿವಸ ರಾತ್ರಿ 10 ಗಂಟೆ ಆಗಿತ್ತು. ಬಸ್ ಸ್ಟ್ಯಾಂಡಾಗೆ ಇದ್ದೀವಿ. ಹಾಗೆ ಇವಾಗ ತಾನೇ ಹೋಗಿ ಮನೆಗೆ ಬಂದ್ವಿ. ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಇವಾಗ ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ದೇವರಿಗೆ ದೀಪ ಹಚ್ಬಿಟ್ಟು ಆಮೇಲೆ ಮನೇಲಿ ಅಡುಗೆ ಏನು ಮಾಡಬೇಕು ಅಂತ ನೋಡಬೇಕು. ಇವತ್ತೊಂಥರ ಚೆನ್ನಾಗಿತ್ತು ಹೊರಗಡೆ ಹೋಗಿದ್ದು. ಆಮೇಲೆ ಅದೊಂದು ಇನ್ಸಿಡೆಂಟ್ ಹೇಳಿದ್ವಲ್ಲ ಬಸ್ದು, ಅದೊಂದು ಸ್ವಲ್ಪ ಬೇಜಾರಾಯಿತು. ಅದು ಬಿಟ್ರೆ ಇನ್ನೆಲ್ಲ ಚೆನ್ನಾಗಿತ್ತು, ಚೆನ್ನಾಗಿ ಹೋಗಿ ಬಂದ್ವಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದರೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಟ್ ಬಸ್ಸಲ್ಲಿ ಟಿಕೆಟ್ ತೊಗೊಂಡು ಅದನ್ನು ಯಾವುದೇ ಕಾರಣಕ್ಕೂ ಎಸೆಯೋದು ಅರಿಯೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇವತ್ತು ಅದೇ ಥರ ಮಿಸ್ಟೇಕ್ ಆಗಿಬಿಡ್ತು. ನಾನು ಯಾವತ್ತೂ ಆ ಥರ ತಪ್ಪು ಮಾಡಲ್ಲ. ನಂಗೆ ಗೊತ್ತು ಈ ಥರ ಎಲ್ಲ ಸ್ಕ್ವಾಡ್ಗಳು ಬರ್ತಾರೆ, ಚೆಕ್ ಮಾಡ್ತಾರೆ ಅಂತಾರೆಲ್ಲ ಗೊತ್ತು. ಅಂದರೆ ಆವಾಗ ಮಂತ್ರಾಲಯ ಅಲ್ಲೆಲ್ಲ ಹೋಗಿದ್ವಲ್ಲ, ಅಲ್ಲೆಲ್ಲ ನೋಡಿದ್ನಲ್ಲ ಈ ಥರ ಬಂದು ಟಿಕೆಟೆಲ್ಲ ಕೇಳ್ತಾರೆ ಅಂತ ಗೊತ್ತಿತ್ತು. ಅದಕ್ಕೆ ನಾನು ಎಲ್ಲೂ ಕಳೀತಾ ಇರಲಿಲ್ಲ. ಈ ಸಲ ಅದು ಅವರಿಂದ ಮಿಸ್ಟೇಕ್ ಆಗಿಬಿಡ್ತು. ಅವರಿಗೆ ಗೊತ್ತಿರಲಿಲ್ಲಂತೆ, ನಾನು ಗೊತ್ತಿದೆ ಅಂತ ಅಂದ್ಕೊಂಬಿಟ್ಟೆ. ಬಿಡು, ಅವರೇ ಟಿಕೆಟ್ ತೆಗ್ಸಿದಲ್ವ ಹಿಡ್ಕೊಂಡಿರ್ತಾರೆ ಅಂತ ಅಂದ್ಕೊಂಡೆ. ಬಟ್ ಅದು ಅವ್ರಿಗೂ ಮಿಸ್ ಆಗಿದೆ ಪಾಪ. ಏನೋ ಮಾಡೋಕ್ಕಾಗಲ್ಲ. ಕೆಲವೊಂದು ಸಲ ಲೈಫಲ್ಲಿ ಎಲ್ಲನೂ ತಿಳ್ಕೊಬೇಕಲ್ವ. ಎಲ್ಲರೂ ಮುಂಚೆನೇ ಕಲ್ತ್ಕೊಂಡು ಬಂದಿರಲ್ಲ. ಇರಲಿ. ಆದರೆ ಬಸ್ಸಲ್ಲಿ ಅವರು ಆ ಥರ ಮಾಡಬಾರ್ದಾಗಿತ್ತು, ಮಾಡಿದ್ರು. ಅವ್ರ ಮನೇಲೂ ಹೆಣ್ಮಕ್ಳು ಇರ್ತಾರಲ್ವ, ಅವ್ರಿಗೂ ಇದೇ ಥರ ಪರಿಸ್ಥಿತಿ ಬಂತು ಅಂತಂದರೆ ಹೀಗೆ ನಡು ಬೀದಿಲಿ ನಿಲ್ಲಿಸೋಗ್ತಾರೋ ಏನೋ ಗೊತ್ತಿಲ್ಲ. ಅಡ್ರೆಸ್ಸು ನೀಟಾಗಿ ಹೇಳಲಿಲ್ಲ, ನಡು ರಸ್ತೆಯಲ್ಲಿ ನಿಲ್ಲಿಸೋಗ್ಬಿಟ್ರು. ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತ ದೋಚ್ತೇ ಹೋಗ್ಬಿಡ್ತು. ಸ್ವಲ್ಪ ಹೊತ್ತು ಹಾಗೆ ಬ್ಲ್ಯಾಂಕಾಗಿ ಕುತ್ಕೊಬಿಟ್ವಿ. ಆಮೇಲೆ ಯೋಚನೆ ಮಾಡ್ಕೊಂಡು ಅಲ್ಲೇ ಆಟೋದವ್ರ ಹತ್ರ ಅಡ್ರೆಸ್ ಕೇಳ್ಕೊಂಡು ಮತ್ತೆ ಅಲ್ಲಿಂದ 100 ರೂಪಾಯಿ ಕೊಟ್ಟು ನಾವು ಹೋಗಬೇಕಾಗಿರೋ ಅಡ್ರೆಸ್ಗೆ ಹೋಗಿ ಹೆಂಗೋ ಮನೇನ ತಲುಪಿದ್ವಿ. ಅದೇ ನಾವೇನೋ ಬಂದ್ವಿ, ಬಟ್ ಗೊತ್ತಿಲ್ಲದೆ ಇರೋರು ಹೆಂಗೋ ಏನೋ ಅದು ನನಗೆ ಗೊತ್ತಿಲ್ಲ. ಅದು ಯಾರಿಗೂ ಈ ಥರ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ನೀವು ಅಷ್ಟೇ ಯಾರಾದರೂ ಟಿಕೆಟ್ ಈ ಥರ ತೊಗೊಂಡಿದ್ರೆ ಅದನ್ನು ಹರಿಯೋದು ಬಿಸಾಕೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಾನು ತುಂಬ ಕೇಳಿದೆ ಅವ್ರಿಗೆ, ನಾವು 3 ಜನ ಹೆಣ್ಮಕ್ಳು ಬಂದಿರೋದು ಸರ್, ನೀವು ಈ ಥರ ಮಾಡಿದ್ರೆ ಹೇಗೆ ಮಾಡೋದು ಏನು ಮಾಡೋದು ಅಂತ. ನಾನು ಕೇಳಿದ್ದಕ್ಕಿನ ಯಪ್ಪ ಕೆಳಗಡೆ ಇಳಿಸಿದ್ದು. ನನ್ನ ಹತ್ರ ಮಾತಾಡೋಕ್ಕೇ ರೆಡಿ ಇಲ್ಲ. ನಾನು ಕರೆಕ್ಟಾಗಿ ಮಾತಾಡ್ತಿರೋದಕ್ಕೆ ನನ್ನ ಹತ್ರ ಮಾತಾಡ್ತಾನೆ ಇಲ್ಲ. ಬರೀ ನನ್ನ ಫ್ರೆಂಡ್ ಹತ್ರನೇ ಮಾತಾಡ್ತಿದ್ದಾರೆ. ಅವರು ಸ್ವಲ್ಪ ಭಯ ಪಟ್ಕೊಂಡ್ಬಿಟ್ರು ಮಾತಾಡೋಕ್ಕೆ. ಆಮೇಲೆ ಏನು ಅವ್ರು ಹೇಳಿದ್ದಕ್ಕೆ ಎಲ್ಲ ಸರಿ ಹ್ಞೂ ಅಂದ್ಬಿಟ್ರು. ಅಮೌಂಟ್ನು ಕಟ್ತೀನಿ ಅಂತ ಅಂದ್ಬಿಟ್ರು. ಅವ್ರ ಹತ್ರನೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಏನು ಕೇಳಿದ್ರು ನನ್ನ ಹತ್ರ ರೆಸ್ಪಾನ್ಸೇ ಇಲ್ಲ, ಆ ಥರ ಮಾಡಿಬಿಟ್ರು. ಮತ್ತು ನಮಗೆ ಅದು ರೆಸಿಪ್ಟೂ ಕೊಡಲಿಲ್ಲ. ಅವರು 200 ರೂಪೀಸ್ ಕಟ್ಟಿಸ್ಕೊಂಡು ಅದರ ರೆಸಿಪ್ಟೂ ಕೊಡಲಿಲ್ಲ. ಆ ರೆಸಿಪ್ಟ್ ಕೇಳೋ ನಾನು ಅಷ್ಟರಲ್ಲಿ ಇಳಿರಿ ಅಂದ್ಬಿಟ್ರು. ನಾನು ಹೌದೇನೋ ಅಡ್ರೆಸ್ ಬಂತು ಅಂತ ಇಳಿದ್ಬಿಟ್ಟೆ. ಏನೂ ಮಾಡೋಕ್ಕಾಗಲ್ಲ, ಬ್ಯಾಡ್ ಲಕ್ ಇವತ್ತು ಅಂದ್ಕೊಂಡು ಸುಮ್ಮನೆ ಇರಬೇಕಷ್ಟೆ. ಆಮೇಲೆ ಆ ಕಡೆಯಿಂದ ರಿಟನ್ನು ಬರಬೇಕಾದ್ರೆ ಆಟೋದಲ್ಲಿ ಬಂದ್ವಿ. ಅದೊಂದು ಕ್ಲಿಪ್ಪಿಂಗ್ ಹಾಕಿದ್ದೀನಲ್ವ ಆಟೋದಲ್ಲಿ ಬರೋದು. ಆ ಆಟೋದಲ್ಲಿ ಬಂದಾಗ ಏನಾಯಿತು ಅಂತಂದರೆ, ಒಬ್ಬಳು ಹುಡುಗಿ ಬಂದಿರಿದ್ಲು. ಅವಳಿಗೆ 20 ರೂಪೀಸು, ಅವಳು 200 ರೂಪೀಸ್ ನೋಟ್ ಕೊಟ್ಟಿದ್ದಾಳೆ. ಅವಳಿಗೆ 180 ರೂಪೀಸ್ನ ರಿಟರ್ನ್ ಮಾಡಿದ್ದಾರೆ ಅವರು ಆಟೋದವರು. ನಾವು 3 ಜನ ಬಂದಿದ್ದು, 50 ರೂಪಾಯಿ ಕೊಡಿ ಅಂತಂದರು. ನಮ್ಮ ಹತ್ರನೂ 200 ರೂಪೀಸ್ ನೋಟೇ ಇತ್ತು. ನಾವು 200 ರೂಪೀಸ್ ನೋಟ್ ಕೊಟ್ಟರೆ
ಆಯಪ್ಪ ಎಲ್ಲರೂ 200 ರೂಪಾಯಿನೇ ಕೊಟ್ಟರೆ ಎಲ್ಲಿಂದ ಚೇಂಜ್ ತರೋದು, ಇಲ್ಲ ಅಂತ ವಾಪಸ್ ಕೊಟ್ಟರು. ಸರಿ ಅಂತ ನಾವು ಅವ್ರ ಹತ್ರ ನನ್ನ ಹತ್ರ ಇರೋದನ್ನು ಸೇರಿಸ್ಬಿಟ್ಟು 50 ರೂಪಾಯಿ ಮಾಡಿಕೊಟ್ರೆ ಅದರಲ್ಲಿ 20 ರೂಪಾಯಿ ನೋಟ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನು ರಿಟರ್ನ್ ಮಾಡಿದ್ರು. 20 ರೂಪಾಯಿ ನೋಟು ಹರಿದೋಗಿದೆ ಇಸ್ಕೊಳ್ಳಲ್ಲ ಅಂತ. ಆಮೇಲೆ ಸರಿ 200 ರೂಪಾಯಿನೇ ಕೊಡಿ ಅಂತ ಮತ್ತೆ 150 ರೂಪಾಯಿ ನನಗೆ ಚೇಂಜ್ ಕೊಟ್ಟರು. ಅದನ್ನೇ ಮುಂಚೆ ಮಾಡಿದರೆ ಚೆನ್ನಾಗಿರ್ತಿತ್ತಲ್ವ. ಹೀಗೆ ಸಿಟಿಗಳಲ್ಲಿ ಹಳ್ಳಿಯಿಂದ ಹೋಗ್ಬಿಟ್ರೆ ನಮ್ಮ ಮುಖಗಳು ನೋಡ್ಬಿಟ್ರೆ ಹಳ್ಳಿಯಿಂದ ಬಂದಿದ್ದೀವಿ ಅಂತ ಗೊತ್ತಾಗ್ಬಿಡುತ್ತೆ. ಸುಮ್ಮನೆ ಈ ಥರ ಎಲ್ಲ ಮಾಡ್ತಾರೆ, ನಮಗೇನೋ ಅಡ್ರೆಸ್ ಗೊತ್ತಿಲ್ಲ, ಹಿಂಗೆ ಗೊತ್ತಿಲ್ಲ, ಹಂಗೆ ಗೊತ್ತಿಲ್ಲ ಅಂತೆಲ್ಲ ಸುಮ್ಮನೆ ಬರೀ ಮೋಸಗಳು ಮಾಡ್ತಾರೆ. ದಯವಿಟ್ಟು ಈ ಆಟೋದವರಾಗಲಿ ಬಸ್ನವರಾಗಲಿ ಯಾರಿಗಾದ್ರೂ ಏನಾದರೂ ಗೊತ್ತಿಲ್ಲ ಅಂತಂದರೆ ಪ್ಲೀಸ್ ನೀವು ಅವ್ರ ಹತ್ರ ಒಂದು 50 ರೂಪಾಯಿ ಜಾಸ್ತಿ ಇಸ್ಕೊಂಡ್ರೂ ಪರವಾಗಿಲ್ಲ, ಕರೆಕ್ಟಾಗಿರೋ ಅಡ್ರೆಸ್ಸಿಗೆ ಕರ್ಕೊಂಡೋಗಿ ಬಿಡಿ. ಆಮೇಲೆ ಏನಾದರೂ ಗೊತ್ತಿಲ್ಲ ಅಂದರೆ ಅವ್ರಿಗೆ ತಿಳಿಸ್ಕೊಡಿ. ಅಷ್ಟೇ ಈ ವಿಡಿಯೋದ ಮೂಲಕ ನಾನು ಕೇಳ್ಕೊಳ್ಳೋದು. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.